ಹಾಂ ಗುಡ್ ಮಾರ್ನಿಂಗ್. ಮಾರ್ನಿಂಗ್. ತಗೊಳ್ಳಿ. ಥ್ಯಾಂಕ್ ಯು. ಇದೇನಿದು? ಹೇಗೆ ಶಾಪಿಂಗ್ಗೆ ರೆಡಿ ಆಗ್ಬಿಟ್ಟಿದ್ದೀನಿ. ಪಿಂಗೆ ಮಾರ್ಕೆಟ್ಗೆ ತರಕಾರಿ ತರಕ್ಕೆ ನೋಡಿ ಬ್ಯಾಗ್ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಗೌತಮ್ ಅವರೇ, ನಾನು ನೆನ್ನೆನೋ ತಮಾಷೆಗೆ ಹೇಳಿದೆ, ನೀವು ಅದನ್ನೇ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರಾ? ಸೀರಿಯಸ್ ಆಗಿ ಯಾಕೆ ತೊಗೋಬಾರ್ದು? ನೀವು ನಿಮ್ಮ ಆಸೆ ಹೇಳ್ಕೊಂಡ್ರಿ, ನಾನು ನಿಮ್ಮ ಆಸೆನ ನೆರವೇರಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲ ರೀ, ಹೆಂಡತಿ ವಿಷಯದಲ್ಲಿ ಸೀರಿಯಸ್ ಆಗದೆ ಇರೋ ಗಂಡ ಇನ್ಯಾವ ವಿಷಯದಲ್ಲಿ ಸೀರಿಯಸ್ ಆಗಬೇಕು? ಹೆಂಡತಿ ಏನೋ ಹೇಳ್ತಾಳೆ, ಏನೋ ಆಸೆ ಪಡ್ತಾಳೆ ಅಂತ ಸುಮ್ಮನಿರಕ್ಕಾಗುತ್ತಾ? ಅಂಥವ್ನು ಗಂಡನೇ ಅಲ್ಲ, ಪಾರ್ಟ್ನರೇ ಅಲ್ಲ. ಹೆಂಡತಿ ಏನು ಆಸೆ ಪಡ್ತಾಳಲ್ಲ ಅದನ್ನೆಲ್ಲ ಪೂರೈಸೋದೇ ಗಂಡನ ಡ್ಯೂಟಿ, ಪ್ರಿಯಾರಿಟಿ. ನಾನು ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನಾನು ರೆಡಿಯಾಗಿ ಫಸ್ಟು ಮಾರ್ಕೆಟ್ಗೆ ಹೋಗೋಣ. ಓಕೆ, ತರಕಾರಿ ತೊಗೊಳ್ಳೋಣ, ಸಿಕ್ಕಾಪಟ್ಟೆ ಬಾರ್ಗೇನ್ ಮಾಡೋಣ. ಓಕೆ, ಅಂದರೆ ಒಂದು ಪೆಟ್ಟಿ ಅಂಗಡಿ ನಿಲ್ಸೋಣ. ನಾನು ಲಿಸ್ಟ್ ರೆಡಿ ಮಾಡ್ಕೊಂಬಿಟ್ಟೇನು ಒಂದೇ ಬಿಟ್ಟಿಲ್ಲ. ಹಾಲ್ಕೋವಾ, ನಿಂಬೆಹಣ್ಣು ಮಿಠಾಯಿ, ಆರೆಂಜ್ ಮಿಠಾಯಿ ಎಲ್ಲ ನೆನಪಿದೆ, ಯಾವುದು ಬಿಟ್ಟಿಲ್ಲ, ಯಾವುದು ಮಿಸ್ ಮಾಡಲ್ಲ. ನೀವು ಬೇರೆನೇ ಬಿಡಿ. ಇದು ಕಾಂಪ್ಲಿಮೆಂಟಾ, ಕಮೆಂಟಾ, ವಾರ್ನಿಂಗಾ ಗೊತ್ತಾಗ್ತಾ ಇಲ್ಲ. ನಿಮ್ಗೇನು ಅನ್ಸುತ್ತೋ ಹಾಗೆ ಅನ್ಕೊಳ್ಳಿ. ಸರಿ, ನೀವು ಬೇಗ ರೆಡಿಯಾಗಿ, ಯಾಕಂದರೆ ಫ್ರೆಶ್ ತರಕಾರಿ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಲೇಟಾಗಿ ಕರ್ಕೊಂಡೋದ್ರೆ ನನಗೆ ಕರೆಕ್ಟಾಗಿ ಚೌಕಾಸಿನೇ ಮಾಡೋಕ್ಕೆ ಬಿಡಲಿಲ್ಲ, ನೀವೊಂದು ಕಂಪ್ಲೇಂಟ್ ಬೇರೆ ಮಾಡ್ತೀರಾ. ಹಾಗೆಲ್ಲ ಆಗಬಾರ್ದಲ್ವಾ? ಬೇಗ ರೆಡಿಯಾಗಿ. ಓಕೆ, ನಾನು ಕೆಳಗಡೆ ಕಾಯ್ತಿರ್ತೀನಿ. ನಿಮ್ಮ ಕಾಫಿ ಆಯ್ತಾ? ಓ ಎಸ್, ನಾನು ಆಗಲೇ ಮುಗಿಸ್ದೆ. ಓಕೆ. ಅಲ್ಲ ರೀ, ಗಾಡಿಗಳೆಲ್ಲ ಆರಾಮಾಗಿ ಓಡಾಡ್ತಾ ಇದೆ, ನೀವ್ಯಾಕೆ ನಮ್ಮ ಕಾರ್ನ ಅಲ್ಲಿ ನಿಲ್ಸಕ್ಕೆ ಹೇಳಿದ್ರಿ? ಸರಿಯಾಗಿ ಹೇಳಿದ್ರಿ. ಗಾಡಿನ ತಗೊಂಡ್ ಬಂದು ಅಂಗಡಿ ಮುಂದೆನೆ ನಿಲ್ಲಿಸ್ಬಿಡಿ. ಏನಾ ಆ ಒಂದು ಡಬಲ್ ರೇಟ್ ಹೇಳ್ತಾರೆ. ಓಹೋ, ಬಾರ್ಗೇನ್ ಮಾಡೋದಕ್ಕೆ ಇದೊಂದು ಟೆಕ್ನಿಕಾ? ಟೆಕ್ನಿಕ್ ಅಲ್ಲ, ಎಕ್ಸ್ಪೀರಿಯನ್ಸು. ಕಸ್ಟಮರ್ ಯಾರು ಎತ್ತ ಅಂತ ಅವ್ರು ಮೊದಲೇ ಅಂದಾಜು ಹಾಕ್ಬಿಡ್ತಾರೆ, ಆಮೇಲೆ 10ಕ್ಕೆ 20 ಹೇಳ್ತಾರೆ. ಓ ಸರಿ. ಇವಾಗ ಏನೇನು ತಗೋಬೇಕು ಅಂತ ಒಂದು ಲಿಸ್ಟ್ ಕೊಡಿ, ನಾನೀಗ ಬಾರ್ಗೇನ್ ಮಾಡಿ ತಗೋತೀನಲ್ಲ. ಇಷ್ಟೊತ್ತು ಕಾರಲ್ಲಿ ಬರ್ತಾ ಅದನ್ನೇ ತಾನೇ ಹೇಳಿದೆ, ಅದೇ ನೆನಪಿಲ್ಲ. ನೀವೇನು ಬಾರ್ಗೇನ್ ಮಾಡ್ತೀರ? ಬನ್ನಿ. ನನಗೆಲ್ಲ ನೆನಪಿದೆ, ನಿಮಗೆ ನೆನಪಿದೆ ಅಂತ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ. ಈಗ ನೋಡಿ ನಾನು ಹೆಂಗೆ ಬಾರ್ಗೇನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿಲ್ಲ ನನ್ನ ಟ್ಯಾಲೆಂಟ್. ಬನ್ನಿ ನೋಡೇ ಬಿಡೋಣ. ಬನ್ನಿ. ಹಾಂ, ಇದು ಲಿಸ್ಟಲ್ಲಿ ಸೊಪ್ಪಿದೆ ಅಲ್ವಾ, ಸೊಪ್ಪು ತೊಗೊಂಬೋಣ. ಗೌತಮ್ ಅವರೇ, ಹಾಂ, ಮೊದಲು ಸೊಪ್ಪು ಬ್ಯಾಗಲ್ಲಿ ಹಾಕಿದ್ರೆ ಉಳಿದಿದ್ದ ಐಟಮ್ಸ್ ಭಾರದಿಂದ ಸೊಪ್ಪು ಹಾಳಾಗೋಗುತ್ತೆ. ನನಗೆ ಗೊತ್ತು ಲಿಸ್ಟಲ್ಲಿ ಇದೆ ಅಲ್ವಾ, ನಿಮಗೆ ನೆನಪಿದೆ ಅಲ್ವಾ ಅಂತ ಚೆಕ್ ಮಾಡಿದೆ ಅಷ್ಟೇ. ನೀವೇನ್ರಿ ಎಲ್ಲದಕ್ಕೂ ದಬಾಯಿಸ್ತೀರಾ? ಯಾರಂದ ಬೈ? ನನಗೆ ಗೊತ್ತದು ಹಾಳಾಗುತ್ತೆ ಅಂತ. ಲಾಸ್ಟಲ್ಲಿ ತೊಗೊಳತ್ತಾನದು. ಹೌದೌದು, ಎಲ್ಲಾನು ನನ್ಗೆ ಹೇಳ್ಕೊಟ್ರೆ ನೀವು ಅವಂಗೆಲ್ಲ ಮಾಡ. ಬನ್ನಿ ಇಲ್ಲಿ ಹೇಳೋಣ. ಇದು ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಮತ್ತು ಎಲ್ಲ ಇದೆ ಇಲ್ಲ. ಇದು ಬೆಳ್ಳುಳ್ಳಿ ಹೆಂಗೆ ಕೆಜಿ? 240 ರೂಪಾಯಿ ಕೆಜಿ ಸರ್. 140? ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ನಾನು 235 ರೂಪಾಯಿ ಕೊಡ್ತೀನಿ. ಓಕೆನಾ? ಆಯ್ತು ಸರ್, ತಗೊಳ್ಳಿ. ಅದೊಂದು ನನಗೆ ಅರ್ಧ ಕೊಡಿ. ಓಕೆ ಓಕೆ, ಅರ್ಧ ಕೊಡಿ. ಇದು ಹೆಂಗೆ ಈರುಳ್ಳಿ? ಅದು 40 ರೂಪಾಯಿ ಕೆಜಿ ಸರ್. 40 ರೂಪಾಯಾ? ಏನಣ್ಣ ನೀನು, ತಿಂಗ್ಳಿಗೆ ನಾನು 3 ಸತಿ ಬರ್ತೀನಿ ಮಾರ್ಕೆಟ್ಗೆ, ನನ್ನ ನೋಡಿಲ್ವಾ? ಎಂಥ ಕಸ್ಟಮರ್ ನಾನು. ನೀನು ನನಗೆ ಇಷ್ಟೊಂದು ಕಾಸ್ಟ್ಲಿ ಹೇಳಿದ್ರೆ ಹೆಂಗೆ? 40 ಎಲ್ಲ ಕೊಡೋಕ್ಕಾಗಲ್ಲ, ಒಂದು ನಾನು 35 ಕೊಡ್ತೀನಿ. 35 ಕೊಟ್ಟರೆ ತೊಗೋತೀನಿ, ನಾನು ಇಲ್ಲೇ ಆಗಲ್ಲ. ಆಯ್ತು ಸರ್. ಹಾಂ ಆಯ್ತು ಸರ್. ಓಕೆ, ಕೊಡಿ 1 ಕೆಜಿ. ಚೆನ್ನಾಗಿರೋದಕ್ಕೋ? ಚೆನ್ನಾಗಿದೆ ಸರ್. ಹಾಂ, ಓಕೆ. ನೆಕ್ಸ್ಟ್ ಇದು ಟೊಮೆಟೊ ಹಂಗೆ 30 ರೂಪಾಯಿ ಕೆಜಿ ಸರ್. 30 ರೂಪಾಯಾ? 30 ಆಗಲ್ಲ, 28 ರೂಪಾಯಿ ಕೊಡಂಗಿದ್ರೆ ತೊಗೋತೀನಪ್ಪ. 29 ರೂಪಾಯಿ ಕೊಡಿ ಸರ್. ಒಂದು ರೂಪಾಯಿ ದುಡಿಯೋದಕ್ಕೆ ಮನುಷ್ಯ ಎಷ್ಟು ಕಷ್ಟಪಡ್ತಾನೆ ಗೊತ್ತಾಣ ನಿನಗೆ? ಆಗಲ್ಲ, 28 ಕೊಡಂಗಿದ್ರೆ ಕೊಡಿಲ್ಲ, ಯಾವುದು ಬೇಡ. ಆಯ್ತು ತೊಗೊಳ್ಳಿ ಸರ್. ಆಯ್ತು, ಎಷ್ಟು ಬೇಕು ಸರ್? ಒಂದು 5 ಕೆಜಿ ಕೊಡಪ್ಪ, ಹಣ್ಣಾಗಿರೋದಕ್ಕಪ್ಪ. ಇನ್ನೇನು ಇದಲ್ವಾ ಸರ್? ಶುಂಠಿ ಚೆನ್ನಾಗಿದೆ ನೋಡಿ ಸರ್. ಹಾಂ, ಎಷ್ಟದು? 200 ರೂಪಾಯಿ ಕೆಜಿ ಸರ್. ಎಷ್ಟು? 200 ರೂಪಾಯಿ ಕೆಜಿ. ಅರ್ಧ ಕೆಜಿ 100 ರೂಪಾಯಿ ಕೊಡ್ತೀನಿ. ಆಯ್ತು ಸರ್, ತೊಗೊಳ್ಳಿ. ಒಂದು ನಿಮಿಷ, ಲೆಕ್ಕಾಚಾರ ಮರ್ತೋಗಿದೆಯಾ ನನಗೆ? ಏಕೆ? ಎಷ್ಟು ಹೇಳಿದ್ರು ಅವರು? 200 ರೂಪಾಯಿ ಕೆಜಿ ಇದೆ. ನೀವೆಷ್ಟು ಕೇಳಿದ್ರಿ? 100 ರೂಪಾಯಿ ಅರ್ಧ ಕೆಜಿ.
ಓ ಇಲ್ಲಪ್ಪ 100 ರೂಪಾಯಿ ಎಲ್ಲ ಕೊಡೋಕ್ಕಾಗಲ್ಲ. ನಾನು 95 ಕೊಡ್ತೀನಿ, ಓಕೆನಾ? ಆಯ್ತು ತೊಗೊಳ್ಳಿ ಸರ್. ಇಷ್ಟೆಲ್ಲ ವ್ಯಾಪಾರ ಮಾಡಿದ್ದೀರಾ ಗೊತ್ತಾಗ ಸರ್. ಹಾಂ ಕೊಡು, ಕೊಡೋಣ. ಎಷ್ಟಾಯಿತು? ಇದು 30, ಇದು 40, 475 ರೂಪಾಯಿ ಸರ್. 475. ತೊಗೊಳ್ಳಿ. ನನ್ನ ಹತ್ರ ಚೇಂಜ್ ಇಲ್ಲ ಸರ್. 5 ರೂಪಾಯಿ ಇಲ್ಲ, 20 ರೂಪಾಯಿ ತೊಗೊಳ್ಳಿ. ಪರವಾಗಿಲ್ಲ, ಇಷ್ಟೊಂದು ಬಾರ್ಗೇನ್ ಮಾಡಿದ್ದೀನಿ. ಏನು ಪರವಾಗಿಲ್ಲ ಅಣ್ಣ, ನೀವು 5 ರೂಪಾಯಿ ಕೊಡಿ. ಹೌದು ಆಗಲ್ಲ. ಒಂದು ಕೆಲಸ ಮಾಡಿ, ಒಂದು 5 ರೂಪಾಯಿಗೆ ಇದು ಮೆಣಸಿನ್ಕಾಯಿ ಹಾಕ್ಬಿಡಿ. ಒಳ್ಳೆ ವ್ಯಾಪಾರ ಆಯ್ತಲ್ಲ ನಿಮಗೆ. ಇಂಥ ಕಸ್ಟಮರ್ ಡೈಲಿ ಬಂದ್ಬಿಟ್ರೆ ಬಿಲ್ಡಿಂಗ್ಗೆ ಕಟ್ಕೊಂಡ್ಬಿಡ್ತೀರಾ ಅಲ್ವಾ? ಒಳ್ಳೇದಾಗಲಿ, ಥ್ಯಾಂಕ್ ಯು. ಹಿಂಗೆ 5 ರೂಪಾಯಿ ಬಿಡಲಿಲ್ಲ, ಮೆಣಸಿನ್ಕಾಯಿ ಹಾಕ್ಸ್ಕೊಂತೇನೆ. ತುಂಬಾ ಚೆನ್ನಾಗಿ ಬಾರ್ಗೇನ್ ಮಾಡಿದ್ರಿ. ನೀವು ನೋಡಿ, ಹೆಣ್ಮಕ್ಳು 5-6 ಅಂಗಡಿ ಎಲ್ಲ ಸುತ್ತೀರಾ, ಗಂಟೆಗಟ್ಟಲೆ ಮಾಡ್ತೀರಾ. ನಾನು ನೋಡಿ 5 ನಿಮಿಷಕ್ಕೆ ಬಾರ್ಗೇನ್ ಮಾಡಿ ಮುಗಿಸ್ಬಿಟ್ಟೆ. ಎಷ್ಟು ಈಸಿ. ಅದನ್ನ ಯಾರಾದ್ರೂ ಬಾರ್ಗೇನಿಂಗ್ ಅಂತಾರ? ಬಾರ್ಗೇನಿಂಗ್ ಅಂದ್ರೆ ಏನು? ಅವ್ರು ಹೇಳೋ ರೇಟ್ಗಿನ್ನ ನಾವು ಕಡಿಮೆ ಕೊಡಬೇಕು. ನಾ ಕಡಿಮೆ ಕೊಟ್ಟೆ ತಾನೆ. ಅದು ಬಾರ್ಗೇನಿಂಗ್ ಅಲ್ಲ. ಬಾರ್ಗೇನಿಂಗ್ ಅಂದ್ರೆ ನಮಗ್ ಲಾಭ ಆಗ್ಬೇಕು, ಅವ್ರಿಗಲ್ಲ. ಅವ್ರು ಮೊದಲೇ ಎಲ್ಲ ತರಕಾರಿಗೆ 20 ರೂಪಾಯಿ ಜಾಸ್ತಿ ಹೇಳಿದ್ರು. ನೀವು 1 ರೂಪಾಯಿ 2 ರೂಪಾಯಿ ಅಂತ ಬಾರ್ಗೇನಿಂಗ್ ಮಾಡಿದ್ರಿ. ನಮಗ್ ಲಾಸ್ ಆಯ್ತು, ಅವ್ರಿಗೆ ಲಾಭ ಆಯ್ತು. ನಿಜವಾಗ್ಲು ಇನ್ನು ಮುಂದೆ ಇದೆಯಲ್ಲ, ನಾನು ಕಾಂಪನ್ಸೇಟ್ ಮಾಡ್ತೀನಿ. ನೋಡಿ ನನ್ನ ಟ್ಯಾಲೆಂಟು. ನೋಡೇ ಬಿಡೋಣ. ನಿಮ್ಮ ಹತ್ರ ಸರ್ಟಿಫಿಕೇಟ್ ತೊಗೊಳತಂಗ್ ಬಿಡಲ್ಲ ನೋಡಿ. ಹಲೋ, ಸರ್ಟಿಫಿಕೇಟ್ ಆಮೇಲೆ ತಗೊಳುವಂತೆ, ಫಸ್ಟ್ ಕ್ವೆಶ್ಚನ್ ಅಟೆಂಡ್ ಮಾಡಿ. ಗೊತ್ತು ನನಗೆ. ನಾನು ಸುಮ್ಮನೆ ಆ ಕಡೆ ಇನ್ನೊಂದು ಏನಾರು ಇದೆಯಾ ಅಂತ ನೋಡಿದೆ ಅಷ್ಟೇ. ಆಯ್ತು. ಇದು ಹೆಂಗಣ್ಣ ಕಟ್ಟು? 25 ರೂಪಾಯಿ ಒಂದೊಂದು. ಎಲ್ಲಾನು 20-25 ರೂಪಾಯಾ? ಆಗಲ್ಲ. 5-5 ರೂಪಾಯಿ ಕೊಡ್ತೀನಿ. ಆ ಥರ ಎಲ್ಲ ಆಗಲ್ಲ ಇಲ್ಲಿ. ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ದೀರಾ. ನಾನು ನೋಡಿ ಪ್ರತಿಯೊಂದು ಕಟ್ಟಿಗೆ 5-5 ರೂಪಾಯಿ ಕೊಡ್ತೀನಿ. ಕೊಡಂಗಿದ್ರೆ ಕೊಡಿ, ಇಲ್ಲ ಬೇಡ. ಇಲ್ಲ, ಆ ಥರ ಆಗಲ್ಲ. ಇಲ್ಲ ಬೇರೆ ಅಂಗಡಿ ನೋಡ್ಕೊಳ್ಳಿ. ಬನ್ರಿ, ಏನು ಇದೊಂದು ಅಂಗಡಿನ ನೋಡೋಣ ಬರ್ತೀನಿ. ಗೌತಮರೇ, ಸೊಪ್ಪು ವಿಚಾರದಲ್ಲಿ ಜಾಸ್ತಿ ಬಾರ್ಗೇನಿಂಗ್ ಮಾರ್ಜಿನ್ ಇರಲ್ಲ. 2 ರೂಪಾಯಿ ಅಷ್ಟೇ ತಗೊಳ್ಳಿ. ನೀವೇನ್ರಿ ಕನ್ಫ್ಯೂಸ್ ಮಾಡ್ತಿರಲ್ರಿ? ಹಾಂ, ಅದು ತಗೊಳ್ಳಿ. ಆಯ್ತು, ಎಲ್ಲ ಕಟ್ಟು ಒಂದೊಂದು ಕೊಡೋಣ.